ನಮಸ್ಕಾರ ಸ್ನೇಹಿತರೆ, KS ಇಂಟರ್ವ್ಯೂ 2025-26 ಎರಡನೇ ಸಂದರ್ಶನದ ತಯಾರಿಯ ವಿಡಿಯೋಗೆ ತಮ್ಮನ್ನು ಸ್ವಾಗತಿಸ. ತಮಗೆಲ್ಲ ಗೊತ್ತಿರುವ ಹಾಗೆ ಆಲ್ರೆಡಿ ನಾವು ಪಾರ್ಟ್ 1ನಲ್ಲಿ ನಿಮ್ಮ ಹೆಸರು ನಿಮಗೆಷ್ಟು ಗೊತ್ತು ಎಂಬ ಅಂಶವನ್ನು ನಾವು ಡಿಸ್ಕಸ್ ಮಾಡಿಕೊಂಡಿವಿ. ಇವತ್ತಿನ ಪಾಠಲ್ಲಿ ನಿಮ್ಮೂರು ನಿಮಗೆಷ್ಟು ಗೊತ್ತು, ನಿಮ್ಮ ಊರಿನ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈಗ ನಿಮ್ಮೂರಲ್ಲಿ ಇರ್ತೀರಾ ನೀವು, ಹೌದಾ? ದಿನಾಲೂ ಅಲ್ಲೇ ಇರ್ತೀರ, ಬಟ್ ನಿಮ್ಮ ಊರಿನ ಬಗ್ಗೆ ನಿಮಗೆ ಗೊತ್ತಿರಲ್ಲ. ಆದರೆ ಈ ಊರಿನ ಬಗ್ಗೆ ನಿಮಗೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅನ್ನೋದರ ಸ್ವಲ್ಪ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡೋಣ. ಓಕೆ, ನೆಕ್ಸ್ಟ್ 1 by 1 ನೋಡೋಣ. ಫಸ್ಟ್ ನೋಡಿ, ನಿಮ್ಮ ಊರಿನ ಹೆಸರು ನೀವು ಹೇಳ್ತೀರಾ. ಹೇಳಿದಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಊರಿನ ಹಿನ್ನೆಲೆಯನ್ನು ನಿಮಗೆ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಏನು ಹಿನ್ನೆಲೆ ಕೇಳ್ಬೋದು ಅಂದರೆ, ಈಗ ಯಾರೋ ನೀವು ಕಿತ್ತೂರದವ್ರು ಇರ್ತೀರಿ ಅಂತ ತಿಳಿದುಕೊಳ್ಳೋಣ. ಕಿತ್ತೂರು ರಾಣಿ ಚೆನ್ನಮ್ಮ, ನಿಮ್ಗೆ ಈ ರೀತಿ ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇನ್ ಕೇಸ್ ಯಾರೋ ಹಂಪಿಯವರು ಇರ್ತೀನಿ ಅಂತ ತಿಳ್ಕೊಳ್ಳುವ, ಹಂಪಿ ನಿಮಗೆ ವಿರೂಪಾಕ್ಷ ದೇವಾಲಯ ಬಗ್ಗೆ ಅಥವಾ ಹಿಸ್ಟೋರಿಕಲ್ ಆಸ್ಪೆಕ್ಟ್ಸ್ ಮೇಲೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಸೊ ನಿಮ್ಮ ಊರನ್ನ ತೆಗೆದುಕೊಂಡಾಗ ಇನ್ ಕೇಸ್ ನಿಮ್ಮದು ಸೇನಾ ಹಿನ್ನೆಲೆ ಇದ್ದರೆ ಹೊರಗು ಎಕ್ಸಾಂಪಲ್ ಕೊಡಗು ನೋಡಿ, ಕೊಡಗುವನ್ನು ತೆಗೆದುಕೊಂಡಾಗ ಸೇನಾ ಹಿನ್ನೆಲೆಯ ಮನೆತನ ಅದ್ರ ಬಗ್ಗೆ ಕ್ವಶನ್ಸ್ ಕೇಳಬಹುದು. ಸಾಂಸ್ಕೃತಿಕ ಅಂಶ, ಈಗ ನಮ್ಮ ಕೋಸ್ಟಲಲ್ಲಿ ನಾವು ಕಾಂತಾರ ಮೂವಿ ಬಂತು ನೋಡಿ, ಈ ಸಾಂಸ್ಕೃತಿಕ ಅಂಶಗಳು ಯಕ್ಷಗಾನ, ಡೊಳ್ಳು ಕುಣಿತ, ಯಾವುದಾದ್ರು ಸಾಂಸ್ಕೃತಿಕ ಅಂಶಗಳು ನಿಮ್ಮ ಊರಿಗೆ ಸಂಬಂಧ ಇಲ್ಲದ್ರೆ ಅದ್ರ ಬಗ್ಗೆ ಕ್ವಶನ್ಸ್ ಕೇಳೋ ಸಾಧ್ಯ. ರಾಜಕೀಯ ನೋಡಿ, ರಾಜಕೀಯ ವ್ಯಕ್ತಿಗಳು ನಿಮ್ಮ ಫೇಮಸ್ ಯಾರು ಇದ್ದರೆ ಅದ್ರ ಬಗ್ಗೆ ಕ್ವಶನ್ಸ್ ಕೇಳೋ ಸಾಧ್ಯತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಚಾಮುಂಡಿದವ್ರು ಯಾರಾದರೂ, ಚಾಮುಂಡಿ ಕ್ಷೇತ್ರದವರು ಅಥವಾ ಮೈಸೂರದವ್ರು ಯಾರಿದ್ರೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿಗಳು, ಅವ್ರ ಬಗ್ಗೆ ರಾಜಕೀಯ ಬಗ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಸಾಮಾಜಿಕ, ದೇವನೂರದವ್ರು ಯಾರಾದರೂ ಇದ್ರೆ ದೇವನೂರು ಮಹಾದೇವ್ ಬಗ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಅಥವಾ ಸಾಹಿತ್ಯ ವಲಯದಲ್ಲಿ ಯಾರಾದರೂ ಫಾರ್ ಧಾರವಾಡದಿಂದ ಅಥವಾ ನಮ್ಮ ಧಾರವಾಡದಿಂದ ಇದ್ರೆ ಧಾರವಾಡದಿಂದ ಬೇಂದ್ರೆ ಮತ್ತು ಚೆನ್ನವೀಣಕರ್ ಇವರ ಬಗ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಇನ್ ಕೇಸ್ ನೀವು ಐತಿಹಾಸಿಕವಾಗಿ ತೆಗೆದುಕೊಂಡಾಗ ಕಿತ್ತೂರು, ವಿರೂಪಾಕ್ಷ, ಕಿತ್ತೂರಿನ ಬಗ್ಗೆ ಕ್ವಶನ್ಸ್ ಕೇಳ್ಬೋದು, ಹಂಪಿ ಬಗ್ಗೆ ಕ್ವಶನ್ಸ್ ಕೇಳ್ಬೋದು, ವಿರೂಪಾಕ್ಷ ದೇವಾಲಯ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಇನ್ ಕೇಸ್ ಗುಲ್ಬರ್ಗದವ್ರು ಯಾರಿದ್ರೆ ಅಲ್ಲಿ ಬೌದ್ಧ ಏನು ವಿಹಾರ ಇದೆ, ಅದ್ರ ಬಗ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಈ ರೀತಿ ನಿಮ್ಮ ಯಾವ ಊರಿಗೆ ನೀವು ಬಿಲಾಂಗ್ ಮಾಡ್ತೀರಾ ಅದರ ಮೇಲೆ ನಿಮ್ಗೆ ಏನಾಗತ್ತಂತಂದರೆ ಅದರ ಬೇಸಿಕ್ಸಲ್ಲಿ ನಿಮ್ಗೆ ಕ್ವಶನ್ಸ್ ಹೋಗುತ್ತೆ. ಆಮೇಲೆ ನೀವು ಊರಿನ ನಡುವೆ ನಿಮ್ಗೆ ಯಾವ ಜಿಲ್ಲೆ ಅಂತ ನೀವು ಕ್ವಶನ್ಸ್ ನಿಮ್ಮ ಜಿಲ್ಲೆ ಬಗ್ಗೆ ಕ್ವಶನ್ಸ್ ಬರೋ ಸಾಧ್ಯತೆ ಇರ್ತದೆ. ಇಟ್ ದ ಸೇಮ್ ಟೈಮ್ ನೀವು ಯಾವ ತಾಲೂಕು ಅಂತಂದರೆ ಯಾವುದೇ ತಾಲೂಕು ಇಂಪಾರ್ಟೆಂಟ್ ಇದೆ ಆ ತಾಲೂಕು ಬಗ್ಗೆ ಕ್ವಶನ್ಸ್ ಕೇಳ್ಬೋದು ನಿಮಗೆ. ಇಟ್ ದ ಸೇಮ್ ಟೈಮು ನಿಮ್ಮ ಹೋಬಳಿ ಯಾವುದಾದ್ರು, ನಿಮ್ಮ ಹೋಬಳಿ ಏನಾದರೂ ವಿಶೇಷ ಇದ್ದರೆ ಅದ್ರ ಬಗ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಸೊ ನಿಮ್ಮ ಊರನ್ನು ನೀವು ಯಾವ್ಯಾವ ರಾಜಕೀಯ ಹಿನ್ನೆಲೆ, ಸಾಂಸ್ಕೃತಿಕ ಹಿನ್ನೆಲೆ, ಸಾಮಾಜಿಕ ಹಿನ್ನೆಲೆ, ಐತಿಹಾಸಿಕ ಹಿನ್ನೆಲೆ, ಸೇನಾ ಹಿನ್ನೆಲೆ ಮತ್ತು ನಿಮ್ಮ ಈ ಊರನ್ನು ಥಿಂಕ್ ಮಾಡಿದಾಗ ಯಾವ್ಯಾವ ಹಿನ್ನೆಲೆಗಿಂದ ನೀವು ಬರ್ತೀರಾ ಅದನ್ನು ನೀವೇನು ಮಾಡಬೇಕಾಗತ್ತಂದರೆ ಡಿಟೇಲ್ ಆಗಿ ಅಧ್ಯಯನ ಮಾಡುವ ಪ್ರಯತ್ನ ಮಾಡಬೇಕಾಗತ್ತೆ. ಯಾಕಂತ ಹೇಳ್ತಾ ಇದ್ದೀನಿ ವಿಚಾರ ಅಂತಂದರೆ, ಈಗ ನೀವು ಕ್ವಶನ್ಸ್ಗಳನ್ನು ನೀವು ಇದೇ ರೀತಿ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡುತ್ತಂತ ಹೇಳೋಕ್ಕಾಗಲ್ಲ. ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಕಂದ್ರೆ ಏನಾಗಬೇಕಂದ್ರೆ ನೀವು ಅದನ್ನು ಬ್ಯಾಕ್ ಎಂಡಲ್ಲಿ ನೀವು ನೀಟಾಗಿ ಅಧ್ಯಯನ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇದನ್ನು ಮಾಡ್ತೀನಿ ಅಂತ ಭಾವಿಸ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಈಗ ನಿಮ್ಮ ರಾಜಕೀಯ ತೆಗೆದುಕೊಂಡಾಗ ನಿಮ್ಮ ಗ್ರಾಮದ ಬಗ್ಗೆ ನೀವು ಸವಿವರವಾಗಿ ತಿಳ್ಕೊಳ್ಬೇಕಾಗತ್ತೆ. ನಿಮ್ಮ ಪಟ್ಟಣ ಪಂಚಾಯತ್ ಬಗ್ಗೆ ನೀವು ನೀಟಾಗಿ ತಿಳಿದುಕೊಳ್ಬೇಕಾಗತ್ತೆ. ನೀವು ಬರುವಂಥ ಪುರಸಭೆಗಳ ಬಗ್ಗೆ ನೀವು ತಿಳಿದುಕೊಳ್ಬೇಕಾಗತ್ತೆ. ನೀವು ನಗರಸಭೆಗಳು ತಿಳಿದುಕೊಳ್ಳಬೇಕಾಗತ್ತೆ. ನಿಮ್ಮ MP ಯಾರು, MLA ಯಾರು. ಈ ರಾಜಕೀಯ ಒಂದು ಕ್ಷೇತ್ರವನ್ನು ತೆಗೆದುಕೊಂಡಾಗ ನೀವೇನು ಮಾಡಬೇಕಾಗುತ್ತೆ, ಇವೆಲ್ಲದನ್ನು ಕುರಿತು ನೀವು ಡಿಸ್ಕಸ್ ಮಾಡಬೇಕಾಗತ್ತೆ. ಇಟ್ ದ ಸೇಮ್ ಟೈಮು ಯಾರಾದರೂ ಮಹಿಳಾ ಸಾಧಕಿಯರಿದ್ದರೆ ಅಂತ ತಿಳ್ಕೊಂಡು, ನಿಮ್ಮೂರಲ್ಲಿ ಮಹಿಳಾ ಸಾಧಕಿಯರು ಇದ್ದರೆ ಅವ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳೋ ಸಾಧ್ಯ. ಈ ಮಲ್ಲಿಕಾ ಘಂಟಿ ಅಂತ ಒಬ್ಬರು ಸಾಹಿತಿಗಳಿದ್ದು, ಮಲ್ಲಿಕಾ ಘಂಟಿ ಅಂತ ಒಬ್ಬ ಸಾಹಿತಿ ಇದ್ದಾರೆ, ಹೌದಾ? ಅವ್ರ ಬಗ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರೋದು. ಅಥವಾ ಇತ್ತೀಚೆಗೆ ನೋಡಿ, ಇದೀಗ ಯಾರು ಬಾನು ಮುಷ್ತಾಕ್ ಅವರು ಏನು ಮಾಡಿದ್ದಾರೆ, ಬಾನು ಮುಷ್ತಾಕ್ ಅವರು ಇದು ನಮ್ಮದು ಬೂಕರ್ ಅವಾರ್ಡನ್ನು ಪಡ್ಕೊಂಡ್ರು. ಈ ಬೂಕರ್ ಅವಾರ್ಡ್, ಈ ಬಾನು ಮುಷ್ತಾಕ್ ಅವ್ರ ಊರಿನವ್ರು ಯಾರಾದ್ರೂ ಇದ್ರೆ ಅವ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಸೊ ನೀವೇನು ಮಾಡಿ ಅಂತಂದರೆ, ಈ ವಿಡಿಯೋ ನೋಡಿದ ನಂತರ ಈ ನಿಮ್ಮ ಊರು ನಿಮ್ಮಲ್ಲಿ ನಿಮ್ಗೆ ಏನೇನು ಅಪ್ಲೈ ಆಗುತ್ತೆ, ನಿಮ್ಮ ರಾಜಕೀಯ ಏನು, ಸಾಂಸ್ಕೃತಿಕತೆ ಏನು, ಇತಿಹಾಸ ಏನು, ಅದರ ಸಾಹಿತ್ಯವೇನು, ಎಲ್ಲವನ್ನು ಕುರಿತು ನೀವೇನು ಮಾಡಬೇಕಂದ್ರೆ 1 by 1 ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಊರಿನ ಬಗ್ಗೆ ನೀವೇನು ಮಾಡಬೇಕಂದ್ರೆ ಡಿಟೇಲ್ ಆಗಿ ಏನು ಮಾಡಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ಈ ಅಧ್ಯಯನ ಮಾಡಿದ ನಂತರ ನಿಮ್ಮನ್ನು ನೀವು ಒಂದು ಮಾಡಿ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮೆಟಲ್ಲಿ ನಿಮ್ಮ ಕ್ವಶನ್ ಆನ್ಸರ್ ನೀವು ಹಾಡ್ಕೊಳ್ಳಿ. ಇನ್ ಕೇಸ್ ನನಗೆ ಈ ರೀತಿ ಕ್ವಶನ್ಸ್ ಕೇಳಿದರೆ ನಾನು ಏನು ಆನ್ಸರ್ ಮಾಡ್ತೀನಿ. ನೀವು ಕಿತ್ತೂರದವರಾಗಿದ್ದರೆ ಕಿತ್ತೂರಿನ ವಿಶೇಷತೆ ಏನು ಅಂತ ನಿಮ್ಮ ಕ್ವಶನ್ಸ್ ಕೇಳಿದಾಗ ನಿಮ್ಗೆ ಏನು ಆನ್ಸರ್ ಮಾಡ್ತೀನಿ, ನಾನು ಈ ಆನ್ಸರ್ ಕೊಟ್ಟರೆ ಚೆನ್ನಾಗಿರುತ್ತೆ. ನಿಮ್ಮನ್ನು ನೀವು ರಿವ್ಯೂ ಮಾಡ್ತಾ ಹೋಗಿ. ಸೊ ಏನಾಗತ್ತಂದರೆ ನಿಮ್ಮನ್ನು ನಿಮ್ಗೆ ಗೊತ್ತಿಲ್ಲದಂತೆ ನಿಮ್ಮನ್ನು ಕ್ವಶನ್ ಮಾಡುವ ಸಾಮರ್ಥ್ಯ ಮತ್ತು ನೀವು ಆನ್ಸರ್ ಮಾಡೋ ಕಲೆಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಇದನ್ನು ನಿಮಗೆ ಅಲ್ಟಿಮೇಟ್ಲಿ ನಿಮ್ಮ ಇಂಟ್ರ್ಯೂ ಅಲ್ಲಿ ಏನಾಗುತ್ತೆ, ನಿಮ್ಗೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ.
ಇಷ್ಟು ಹೇಳ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.